ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಹಣ್ಣಿನ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ನೋಡಿ. ಒಂದು 4 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಎಳ್ಳು, ಸ್ವಲ್ಪ ಬೆಲ್ಲ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಸಾಸಿವೆ. ಇದು ಒಣಕೊಬ್ಬರಿ ಪೌಡ್ರು. ಡೆಸಿಕೇಟೆಡ್ ಪೌಡ್ರ್ ಇತ್ತು ಮನೇಲಿ, ಅದನ್ನೇ ತೊಗೊಂಡಿದ್ದೀನಿ, ತುರ್ಕೊಂಡಿಲ್ಲ. ಡೆಸಿಕೇಟೆಡ್ ಪೌಡ್ರನ್ನೇ ಇಟ್ಕೊಂಡು ಕೊಬ್ಬರಿ ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ಖಾರಕ್ಕೆ ಬೇಕು, ಅದೊಂದು 7-8, ಒಂದು 4 ಬ್ಯಾಡಗಿ, 4 ಗುಂಟೂರು 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಆಮೇಲೆ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಕಡಲೆಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು. ಕಡಲೆಕಾಯಿ ಇಷ್ಟ ಇದ್ದವ್ರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನನಗಿಷ್ಟ ಅಂತ ನಾನು ಅದನ್ನು ಹಾಕ್ಕೊತೀನಿ ಅಷ್ಟೇ. ಅದನ್ನು ಲಾಸ್ಟಿಗೆ ಒಗ್ಗರಣೆ ಕೊಡ್ತೀನಿ ಅದರಲ್ಲಿ. ಈ ಮುಂಚೆನೇ ಒಗ್ಗರಣೆಗೆ ಹಾಕಿಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ ಅಂತೇಳಿ ಲಾಸ್ಟಿಗೆ ಒಗ್ಗರಣೆ ಕೊಡ್ತೀನಿ ಅದನ್ನು. ಇಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಾನುಗಳು. ಫಸ್ಟು ಇದನ್ನೆಲ್ಲ ಹುರ್ಕೊಂಡ್ಬಿಟ್ಟು ಎಲ್ಲ ಸಾಮಾನು ಹುರ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಎಣ್ಣೆನ ಹಾಕೋದು ಬೇಡ, ಹಾಗೆ ಹುರ್ಕೊಂಡ್ರೂ ಸಾಕು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಹಾಗೆ ಕೊಬ್ಬರಿ ಪುಡಿನೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ. ಹಾಗೆ ಫ್ರೆಶ್ಶಾಗಿ ತುರ್ಕೊಂಡ್ರೆ ಏನು ಅದು ಬಿಸಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಅಲ್ಲ, ಸ್ವಲ್ಪ ಬೆಚ್ಚಗಾಗೋಷ್ಟು ಅಷ್ಟೇ. ಈಗ ಹಾಗೆ ಒಂದೊಂದಾಗಿ ಸಾಮಾನೆಲ್ಲ ಹಾಕ್ಕೊಂಡು ಹುರ್ಕೊಂಬಿಡೋಣ. ಈಗ ಧನಿಯಾ ಹಾಕ್ಕೊಂಡಿದ್ದೀನಿ, ಅದು ಕೆಂಪಗಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಅದರ ಉದ್ದಿನಬೇಳೆ ಆದಮೇಲೆ ಅದಕ್ಕೆ ಬೇಕಾದರೆ ಎಳ್ಳು ಮತ್ತು ಸಾಸಿವೆ ಎರಡನ್ನೂ ಅದ್ರೊಳಗಡೆ ಹಾಕ್ಕೊಂಡು ಹುರ್ಕೊಂಬಿಡ್ಬೋದು. ನೋಡಿ ಹಾಕ್ಕೊಳ್ತಾ ಇದ್ದೀನಿ, ನೋಡಿ ಎಳ್ಳು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಎಳ್ಳಿಗೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನು ಸಾಸಿವೆ. ಅದು ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾದ್ಮೇಲೆ ಇದನ್ನು ಹಾಕ್ಕೊಳ್ಳಿ, ಯಾಕೆಂದರೆ 2 ಸೆಕೆಂಡ್ ಸಾಕು ಅವಕ್ಕೆ, ಸಾಸಿವೆ ಮತ್ತು ಎಳ್ಳಿಗೆ. ಅವು ಬೇಗ ಇದಾಗ್ಬಿಡುತ್ತವೆ. ಈಗ ನೆಕ್ಸ್ಟು ಜೀರಿಗೆ, ಮೆಂತ್ಯ ಹುರ್ಕೋಬೇಕಷ್ಟೇ. ಈಗ ಹಿಂಗೆ ಹಾಕ್ಕೋಬೇಕು ಲಾಸ್ಟಿಗೆ. ಒಂದು 4 ಈರುಳ್ಳಿ ಹಣ್ಣು ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ, ಅದನ್ನು ಕೂಡ. ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪುಳಿಯೋಗರೆ ಗೊಜ್ಜು ತಿಂದಂಗೆ ಅನಿಸುತ್ತೆ. ಇದನ್ನು ಮಾಡಿಕೊಂಡು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಪುಳಿಯೋಗರೆ ಥರ ಕಲಿಸ್ಕೋಬೋದು, ಇಲ್ಲ ನೀರು ಗೊಜ್ಜು ಥರ ಮಾಡಿಕೊಂಡ್ರೆ ಅನ್ನಕ್ಕೆ ಕಲಿಸ್ಕೋಬೋದು, ಚಪಾತಿಗೂ ತಿನ್ಬೋದು, ದೋಸೆಗೆ ತಿನ್ಬೋದು, ಎಲ್ಲ ತಿನ್ಬೋದು. ನೋಡಿ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಅದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈ ಕಡೆ ನೋಡಿ ಒಗ್ಗರಣೆಗೆ ಇಟ್ಟಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಅದು ಚೆನ್ನಾಗಿ ಇದಾದಮೇಲೆ ಕಂದಮೇಲೆ ಅದಕ್ಕೆ ಈರುಳ್ಳಿ ಹಣ್ಣಿನ ರಸ ಹಾಕೋಣ. ನೋಡಿ ಇದು ಪುಡಿ ಮಾಡಿ ಇಟ್ಕೊಂಡು ಬಂದಿದ್ದೀನಿ, ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಅದನ್ನು. ಈಗ ಈರುಳ್ಳಿ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಈಗ ರಸ ತೆಕ್ಕೊಳ್ಳೋಣ. ನೋಡಿ ನನಗೆ ಇಷ್ಟೇ ರಸ ಸಿಕ್ಕಿದ್ದು. ಒಂದು ಹಣ್ಣು ಯಾಕೋ ಒಂಥರ ಬೇರೆ ಥರ ಆಗಿಬಿಟ್ಟಿತ್ತು, ಅಂದರೆ ರಸನೇ ಬರಲಿಲ್ಲ ಅದರೊಳಗೆ. ಈಗ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ 3 ಹಣ್ಣಿಂದೇ ಲೆಕ್ಕ ಅದು. ಈಗ ಅದನ್ನು ರಸನ ತೆಗೆದು ಈಗ ಕಂದಗೆ ಮಕ್ಕೊಂಡಿರೋ ಇದು ಈರುಳ್ಳಿ ಜೊತೆಗೆ ಹಾಕ್ಬಿಡೋಣ. ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ನೀರಿನಂಶನೆಲ್ಲ ಎಳ್ಕೊಂಬಿಟ್ಟು ಗಟ್ಟಿಯಾಗಿಬಿಡುತ್ತೆ. ಸೊ ನೀರು ತೊಗೊಳುತ್ತೆ ಒಂದು ಸ್ವಲ್ಪ. ಅದು ರಸನೇ ಜಾಸ್ತಿ ಇದ್ದು ಪೌಡ್ರ್ ಕಡಿಮೆ ಇದ್ದಿದ್ರೆ ಸಾಕಾಗ್ತಾಯಿತ್ತು, ಈಗ ಆಗಲ್ಲ, ಕಡಿಮೆ ಇದೆ ಅದು. ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಕುದ್ದಿದ ಮೇಲೆ ಇದನ್ನು ಹಾಕ್ಬಿಡೋಣ, ಪೌಡ್ರನ್ನು ಹಾಕ್ಕೊಂಬಿಡೋಣ. ಪೌಡ್ರು, ಉಪ್ಪು. ನಾನು ಒಂದು 4 ಈರುಳ್ಳಿ ಹಣ್ಣಿಗೆ ಈ ಅಳತೆಯಲ್ಲಿ ಮಾಡಿದ್ದೀನಿ. ಎಷ್ಟು ಧನಿಯಾ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದು ಅಳತೆ ಹೇಳಿರೋದು. ನೀವು ಈರುಳ್ಳಿ ಹಣ್ಣು ಜಾಸ್ತಿ ಮಾಡಿಕೊಂಡ್ರೆ ಇದ್ರದ್ದು ಅಳತೆ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಉಪ್ಪು ಹಾಕ್ತಾಯಿದ್ದೀನಿ.
ಈಗ ಒಂದು ಸ್ವಲ್ಪ ಕುದೀಲಿ ಅದು. ಇದಕ್ಕೆ ನೀರು ತಗೊಳುತ್ತೆ. ನೀರು ಹಾಕೋಣ ಆಮೇಲಿಂದ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ಮಾಡ್ಕೊಂಡು ನೋಡಿ. ಕೆಲವರು ನಾವು ರಸ ಹಾಕಿ ಮಾಡ್ತೀವಲ್ವ, ಕೆಲವ್ರು ಏನು ಮಾಡ್ತಾರೆ, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತಾರಲ್ವ, ಆವಾಗನೇ ಈ ಈರುಳ್ಳಿ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದರ ಪೀಸ್ಗಳನ್ನ ಹಾಕ್ತಾರೆ. ಈಗ ನಾವು ಹೆಂಗೆ ತರಕಾರಿಗಳು ಕಟ್ ಮಾಡಿ ಹಾಕ್ತೀವಲ್ಲ ಆ ಥರನೂ ಹಾಕ್ತಾರೆ. ಬಟ್ ನಮ್ಗೆ ಅದು ಇಷ್ಟ ಆಗಲ್ಲ, ನಾನು ಅದಕ್ಕೆ ಆ ಥರ ಮಾಡ್ಕೊಳ್ಳಲ್ಲ. ಆ ಸಿಪ್ಪೆ ಸಮೇತನೇ ಹಾಕಿರ್ತಾರೆ ಅದನ್ನು. ಇದು ತರಕಾರಿ ಕಟ್ ಮಾಡೋಂಗೆ ಅದನ್ನು ಕಟ್ ಮಾಡಿ ಪೀಸ್ ನಿಂಬೆಹಣ್ಣು ಕಟ್ ಮಾಡ್ದಂಗೆ ಮಾಡಿ ಹಾಕ್ತಾರೆ ಅದನ್ನು. ನೋಡಿ ನೀರು ಬೇಕು, ಎಷ್ಟು ಗಟ್ಟಿಯಾಗೋಯ್ತು ನೋಡಿ ಅದು. ಸ್ವಲ್ಪ ನೀರು ಹಾಕೋಣ. ಈಗ ನೀರು ಹಾಕಿ ತೆಳುಗೆ ಮಾಡ್ಕೊಳ್ಳೋಣ. ಈಸಿ ಇದೆ ಇದು ಮಾಡೋದು, ತುಂಬ ಈಸಿ ಇದೆ. ಇನ್ನೊಂಚೂರು ನೀರು ಹಿಡಿಯುತ್ತೆ, ಹಾಕೋಣ ಅದಕ್ಕೊಂಚೂರು, ಇನ್ನೊಂಚೂರು ನೀರು ಹಾಕೋಣ. ನೋಡಿ ಎಷ್ಟು ಬೇಗ ಗಟ್ಟಿಯಾಗಿ ಹೋಗ್ತಾ ಇದೆ ಅದು. ನಾನು ಸ್ವಲ್ಪ ನೀರು ಹಾಕೋಣ ಇವಾಗ. ಒಂದು ಕುದಿ ಕುದ್ರೆ ಆಯಿತು, ಅಷ್ಟೇ. ಇದು ಉಪ್ಪು ಬೆಲ್ಲ ಖಾರದ ಪುಡಿ ಎಲ್ಲವೂ ಆಯ್ತಲ್ಲ, ಎಲ್ಲವೂ ಬಿದ್ದಾಗಿದೆ. ಬರೀ ಈಗ ಕುದಿಬೇಕಷ್ಟೇ. ಆ ಕಡೆ ಒಗ್ಗರಣೆಗೆ ಇಟ್ಕೊಂಡು ಕಡಲೆಕಾಯಿ ಒಗ್ಗರಣೆ, ಹಿಂಗು ಒಗ್ಗರಣೆ ಕೊಟ್ಬಿಡೋಣ. ಮುಂಚೆನೇ ಕಡಲೆಕಾಯಿ ನಾನು ಯಾಕೆ ಹಾಕಲ್ಲ ಒಗ್ಗರಣೆಯಲ್ಲಿ ಅಂದರೆ, ಈ ಥರ ಎಲ್ಲ ಕುದಿಯುವಾಗ ಕಡಲೆಕಾಯಿ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಸಿಗಲ್ಲ, ಕುರುಮ್ ಅಂತ ಸಿಗಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಮತ್ತಿನ್ನೊಂದು ಸಲ ಹಾಕ್ಕೊಳ್ತೀನಿ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ದಾರೇನಿಲ್ಲ, ಅದೇನು ಆಪ್ಷನಲ್ ಅದು. ನೋಡಿ ಆಯ್ತದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ ನೋಡಿ, ಅಲ್ಲಿ ಕುದ್ದಿದೆ, ಚೆನ್ನಾಗಿ ಕುದ್ದಿದೆ. ಈಗ ಒಗ್ಗರಣೆ ಒಂದು ಹಾಕ್ಕೊಟ್ರೆ ಮುಗೀತು ಕೆಲಸ. ಡಿಶ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಪಿತ್ತಕ್ಕೆ ತುಂಬ ಒಳ್ಳೆಯದಿದು. ಪಿತ್ತ ಆದಾಗ ಈರುಳ್ಳಿ ಹಣ್ಣಿನ ಗೊಜ್ಜು ಕೂಡ ತಿಂದರೆ ತುಂಬ ಪಿತ್ತ ಇಳಿಸುತ್ತೆ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.